ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ಗೌಡ ಲೈಫ್ ಸ್ಟೈಲ್. ಡಿಯರ್ಸ್, ನಾನು ಕಳ್ಳೆ ಬಳಸ್ಕೊಂಡು ಸೀಗೆ ಸೊಪ್ಪು ಬಳಸ್ಕೊಂಡು ಉಪ್ಸಾರು ಮಾಡ್ತಾಯಿದ್ದೀನಿ. ಈ ಕಳ್ಳೆ ಬಿದ್ರದ್ದು ಅಂತ ನಾನು ಹೇಳಿದ್ದೀನಿ ನಿಮ್ಗೆ ಈಗಾಗಲೇ. ಈ ಬಿದ್ರು ಕಳ್ಳೆನ ತುರ್ಕೋಬೇಕು, ಚಿಕ್ಕ ಚಿಕ್ಕದಾಗಿ ತುರ್ಕೊಂಡು 4-5 ಸಾರಿ ಚೆನ್ನಾಗಿ ತೊಳ್ಕೊಬೇಕು. ಈ ರೀತಿಯಾಗಿ ಚೆನ್ನಾಗಿ ತೊಳ್ಕೊಂಡು ಸಾಂಬಾರಿಗೆ ಬಳಸ್ಕೋಬೋದು. ನೀರು ಕುದಿಯೋಕೆ ಇಟ್ಬಿಟ್ಟು ನೀರು ಕುದ್ದ ನಂತರ ತೊಳೆದಂಥ ಕಳ್ಳೆನ ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಕಳ್ಳೆ 1-2 ಕುದಿ ಬಂದ ನಂತರ ಸ್ವಲ್ಪ ಕಳ್ಳೆ ಬೇಯಬೇಕು, ಬೇಗ ಬೆಂದ್ಬಿಡುತ್ತೆ. ಇದಕ್ಕೆ ಇದ್ಕಿದಂಥ ಅವರೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದ್ಕಿದಂಥ ಅವರೆಬೇಳೆ ಇಲ್ಲ ಅಂದರೆ ಮಾಮೂಲಿ ಬೇಳೆ ಕೂಡ ಹಾಕ್ಕೋಬೋದು, ಯಾವುದಾದ್ರೂ ಕೂಡ ಹಾಕ್ಕೊಂಡು ಉಪ್ಪು ಸಾಂಬಾರನ್ನ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಯಾಕಂದರೆ ಈ ಕಡಲೆ ಮತ್ತು ಸೀಗೆ ಸೊಪ್ಪಿಗೆ ಅವರೆಬೇಳೆ ಹಾಕೋದ್ರಿಂದ ಅದ್ರ ರುಚಿ ಜಾಸ್ತಿ ಆಗುತ್ತೆ, ಚೆನ್ನಾಗಿರುತ್ತೆ ಉಪ್ಸಾರು. ಇದು ನೋಡಿ ಸೀಗೆ ಸೊಪ್ಪು, ಇದು ಕೂಡ ಕಾಡಲ್ಲಿ ಸಿಗುತ್ತೆ. ಇದು ಕೆಲವ್ರಿಗೆ ಗೊತ್ತಿಲ್ಲ ಸೀಗೆ ಸೊಪ್ಪು ಅಂದರೆ ಇದ್ರ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದನ್ನು ಒಂದು ಸಾರಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ನಾವು ಮಾಡೋ ವಿಧಾನ ಚೆನ್ನಾಗಿರಬೇಕು. ಇವಾಗ ಕಾಳು ಬೆಂದಿತ್ತು, ಅದಕ್ಕೆ ರುಚಿಗೆ ಉಪ್ಪು ಹಾಕ್ಕೊಂಡು, ಇದು ಉಪ್ಸಾರು ಖಾರ ನಾನು ಮೊದಲೇ ರುಬ್ಬಿಟ್ಕೊಬಿಟ್ಟಿದ್ದೆ, ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಖಾರ ನಾವು ಪ್ರೆಸ್ಸಾಗಿ ಅರ್ಧೆ ಹಾಕ್ಕೊಂಡ್ರೆ, ಆ ನೀರು ಹಾಕ್ಕೊಂಡ್ರೆ ಉಪ್ಸಾರು ಇನ್ನೂ ರುಚಿಯಾಗಿ ಬರುತ್ತೆ. ನನ್ನ ಹತ್ರ ಮೊದಲೇ ಖಾರ ಇದ್ದಿದ್ದರಿಂದ ಅದೇ ಖಾರನ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಸೀಗೆ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಸೀಗೆ ಸೊಪ್ಪನ್ನ ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು 3 ಹೊಂದ್ಕೋಬೇಕು. ಕಳ್ಳೆ ಮತ್ತು ಇದ್ಕಿದಂಥ ಅವರೆಕಾಳು, ಅವರೆಬೇಳೆಕಾಳು ಮತ್ತು ಸೀಗೆ ಸೊಪ್ಪು, ಇದು 3 ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಬೇಯಿಸ್ಕೋಬೇಕು. ನೋಡಿ ಸೊಪ್ಪು ಬೆಂದಿತ್ತು, ಅದನ್ನು ನಾನು ತಿರ್ಗಿಸ್ಕೊಳ್ತಾ ಇದ್ದೀನಿ ಮತ್ತು ತಿರ್ಗಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಇದ್ರ ಉಪ್ಸಾರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ, 1 ಕಪ್ಪು. ಕಾಯಿ ತುರಿ ಹಾಕೋದ್ರಿಂದ ಇನ್ನೂ ಉಪ್ಸಾರು ಚೆನ್ನಾಗಿರುತ್ತೆ. ಹಾಲಾದರೂ ಹಾಕೋಬೋದು ನಾವು, ಇಲ್ಲ ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಹಾಲು ಹಾಕೋ ಅವಶ್ಯಕತೆ ಇರಲ್ಲ. ಕಾಯಿ ಹಾಕ್ಕೊಂಡ್ರೆ ಉಪ್ಸಾರು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಕಾಯಿ ಹಾಕಿ ಈ ಒಂದು ಅದಕ್ಕೆ ಬೇಯಿಸ್ಕೊಂಡು ಬಸ್ಕೊಂಡಿದ್ದೀನಿ. ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ 2 ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದು. ಬೆಳ್ಳುಳ್ಳಿ ಹಾಕಿ ಸೊಪ್ಪನ್ನ ಹುರಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ಡಿಯರ್ಸ್, ಯಾವ ರೀತಿ ಇತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಆ ಬೆಳ್ಳುಳ್ಳಿ ಫ್ರೈ ಆಗಿದ ನಂತರ ಬೇಯಿಸಿದ್ನಲ್ವ ಸೊಪ್ಪು, ಅದನ್ನು ಸೇರಿಸ್ಕೊಂಡು ನೋಡಿ ಈ ರೀತಿಯಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಬಾಣಲಿನಲ್ಲಿ ಮಾಡೋದಕ್ಕಿಂತ ನಾವು ಪಾತ್ರೆಯಲ್ಲೇ ಈ ರೀತಿ ಮಾಡಿಕೊಂಡ್ರೆ ಸೊಪ್ಪು ಚೆನ್ನಾಗಿ ಬಿಡಿಬಿಡಿಯಾಗಿ ಒಡೆಯುತ್ತೆ. ಅದು ಮಧ್ಯೆ ಮಧ್ಯೆ ಗಂಟಾಗಿರಲ್ಲ ಸೊಪ್ಪು, ಈ ರೀತಿಯಾಗಿ ಉದುರಾಗಿ ಬರುತ್ತೆ ತಪ್ಪಲೆನಲ್ಲೇ ನಾವು ಮಾಡೋದ್ರಿಂದ. ನೋಡಿ ಡಿಯರ್ಸ್ ಹೇಗಿದೆ ಅಂತ. ಇದೆ ಸೀಗೆ ಸೊಪ್ಪು ಮತ್ತು ಕಡಲೆ ಉಪ್ಪು ಸಾಂಬಾರು. ಮತ್ತು ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪನ್ನ ನಾನು ತೆಗೆದು ಒಂದು ಬಾಣಲಿನಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು ಪಾತ್ರೆಗೆ ಎಣ್ಣೆ ಹಾಕಿ ಒಂದು 4-5 ಎಸಳು ಬೆಳ್ಳುಳ್ಳಿ ಹಾಕಿ, ಅದಕ್ಕೆ ಸ್ವಲ್ಪ ಉಪ್ಸಾರು ಖಾರನೂ ಹಾಕಿ, ಸ್ವಲ್ಪ ಎಣ್ಣೆ ಬೆಳ್ಳುಳ್ಳಿ ಖಾರನ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿದ ನಂತರ ಉಪ್ಸಾರು ತೆಗೆದಿದ್ನಲ್ವ, ಬಸ್ಕೊಂಡಿದ್ನಲ್ವ, ಆ ಉಪ್ಸಾರು ನೀರನ್ನು ಇದಕ್ಕೆ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಉಪ್ಸಾರನ್ನ ಕೆಲವರು ಒಗ್ಗರಣೆ ಮಾಡಲ್ಲ, ಈ ರೀತಿಯಾಗಿ ಬೆಳ್ಳುಳ್ಳಿಯಿಂದ ಒಗ್ಗರಣೆ ಮಾಡಿಕೊಂಡ್ರೆ ಅದ್ರ ರುಚಿ ಡಬಲ್ ಇರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬಂದಿತ್ತು. ಇದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಬೈ ಡಿಯರ್ಸ್.